ಬೇಲ್ ಪಡೆದ್ರು ದರ್ಶನ್ಗೆ ಸುಪ್ರೀಂನ ಟೆನ್ಷನ್ ಆವರಿಸಿದೆ. ಹೇಗೆ ದರ್ಶನ್ ಬೇಲ್ ವಿರುದ್ಧ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಲು ಸರ್ಕಾರ ಈಗಾಗಲೇ ಸಿದ್ಧತೆಯನ್ನ ನಡೆಸಿದೆ. ಈ ಪ್ರಕ್ರಿಯೆ ಏನಾದರೂ ಮುಂದುವರೆದ್ರೆ, ಹೀಗಾಗಿ ಮನೆಗೆ ಹೋಗಿ ಆಸ್ಪತ್ರೆಗೆ ಹೋಗದೆ ಟ್ರೀಟ್ಮೆಂಟ್ನ ಕಂಟಿನ್ಯೂ ಮಾಡದೆ ಆಗೇನಾದರೂ ಸುಪ್ರೀಂ ಕೋರ್ಟ್ನಲ್ಲಿ ಈ ವಿಚಾರ ಪ್ರಸ್ತಾಪ ಆದರೆ ಆಗ ಮತ್ತೆ ನನಗೆ ಸಮಸ್ಯೆ ಆಗಬಹುದು ಅನ್ನುವಂತಹ ಟೆನ್ಷನ್ ದರ್ಶನ್ರನ್ನ ಆವರಿಸಿದೆ. ಇದರ ಪರಿಣಾಮವಾಗಿ ಅವರು ಮತ್ತೆ ಆಸ್ಪತ್ರೆಗೆ ಹೋಗ್ತಾ ಇದ್ದಾರೆ. ನನಗಿನ್ನೂ ಟ್ರೀಟ್ಮೆಂಟ್ ಕಂಟಿನ್ಯೂ ಇದೆ ಅನ್ನೋದನ್ನ ಬಿಂಬಿಸುವಂತಹ ಪ್ರಯತ್ನ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಲೋಕೇಶ್. ದರ್ಶನ್ ವಾಪಸ್ ಈಗ ಆಸ್ಪತ್ರೆಗೆ ಹೋಗ್ತಾ ಇದ್ದಾರೆ. ಅಂದ್ರೆ ಟ್ರೀಟ್ಮೆಂಟ್ ಇನ್ನೂ ಬಾಕಿ ಇದೆ ಅಂತ ಪರಿಗಣಿಸಬೇಕು ಅಥವಾ ಸುಪ್ರೀಂ ಕೋರ್ಟ್ನ ಮುಂದಿನ ನಡೆ, ಅಂದ್ರೆ ಈಗ ನೆಕ್ಸ್ಟ್ ಏನಾದರೂ ಬೇಲ್ನ ಪ್ರಶ್ನಿಸಿ ಹೋದಂತಹ ಸಂದರ್ಭದಲ್ಲಿ ಏನಾಗುತ್ತೋ ಅನ್ನೋ ಆತಂಕ ಅವ್ರನ್ನ ಆವರಿಸಿದೆ ಅಂತ ಅಂದ್ಕೋಬೇಕು. ದಿವ್ಯಜ್ಯೋತಿ, ಈಗ ಇವರ ನಡೆಯನ್ನ ನೋಡ್ತಾ ಇದ್ರೆ ಸುಪ್ರೀಂ ಕೋರ್ಟ್ ನ ಆತಂಕ ಕೂಡ ಇದೆ, ಜೊತೆಗೆ ಟ್ರೀಟ್ಮೆಂಟ್ ಅನ್ನು ಕೂಡ ಪಡೆಯೋಣ ಅನ್ನೋ ಮನಸ್ಥಿತಿಗೆ ಬರ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಯಾಕೆಂತಂದ್ರೆ ಕಳೆದ 6 ವಾರಗಳಿಂದನೂ ಕೂಡ ಆಪರೇಷನ್ ಮಾಡಿಸ್ತಾ ಇದ್ದವರು ಈಗ ಟ್ರೀಟ್ಮೆಂಟ್ ಅವಶ್ಯಕತೆ ಇದೆ ಅಂತ ಹೇಳಿ ಆಸ್ಪತ್ರೆಗೆ ಹೋಗ್ತಾ ಇರುವಂತದ್ದು. ಆಪರೇಷನ್ ಮಾಡಿಸ್ಕೊಳ್ದೇನೆ ಟ್ರೀಟ್ಮೆಂಟ್ ಅನ್ನ ಪಡ್ಕೊಂಡು ಬೆನ್ನು ನೋವು ಮತ್ತೆ ಕಾಲು ನೋವನ್ನ ಸರಿಪಡಿಸ್ಕೊಳ್ಳೋದಕ್ಕೆ ಏನಾದ್ರು ದರ್ಶನ್ ನಿರ್ಧಾರ ಮಾಡಿದ್ದಾರೆ ಅನ್ನುವಂತ ಪ್ರಶ್ನೆ ಮೂಡ್ತಾ ಹೋಗುತ್ತೆ. ಯಾಕೆ ಅಂತಂದ್ರೆ ಈಗಾಗಲೇ ಆಪರೇಷನ್ ಬೇಲ್ ಸಿಕ್ಕಿರೋದ್ರಿಂದಾಗಿ ಆಪರೇಷನ್ ಏನು ಬೇಡ, ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಮತ್ತೆ ಫಿಸಿಯೋಥೆರಪಿಯನ್ನು ಕೊಟ್ಟು ಗುಣಮುಖ ಮಾಡ್ತೇವೆ ಅಂತ ಹೇಳಿ ವೈದ್ಯರು ದರ್ಶನ್ ಅವ್ರಿಗೆ ಹೇಳಿದ್ದಾರೆ ಅಂತ ಅನ್ನುವಂತ ಮಾಹಿತಿ. ಆ ಕಾರಣಕ್ಕೋಸ್ಕರ ಅವ್ರಿಗೆ ಔಷಧಿ, ಒಂದಿಷ್ಟು ವ್ಯಾಯಾಮಗಳು ವೈದ್ಯರ ನಿಗದಲ್ಲಿ ಇಟ್ಕೊಂಡು BP ಮತ್ತೆ ರಕ್ತದೊತ್ತಡ ವೇರಿಯೇಷನ್ ಆಗದಂತೆ ಟ್ರೀಟ್ಮೆಂಟ್ ಅನ್ನ ಕೊಟ್ಕೊಂಡು ಅವ್ರಿಗಿರ್ತಕ್ಕಂಥ ಸಮಸ್ಯೆಯನ್ನ ಸರಿಪಡಿಸೋದಕ್ಕೆ ಏನಾದ್ರು ಚಿಂತನೆ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಇರುವಂತದ್ದು. ಯಾಕೆಂತಂದ್ರೆ ಈಗ ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಕೊಡ್ತೀವಿ ಅಂತಂದ್ರೂ ಕೂಡ ಕನಿಷ್ಠ 2-3 ವಾರಗಳ ಕಾಲ ಕೊಡ್ಬೇಕಾಗತ್ತೆ. ಈಗ ದರ್ಶನ್ ಅವ್ರಿಗೆ ಇನ್ನೂ 1 ವಾರ ಅಥವಾ 2 ವಾರಗಳ ಕಾಲ ಟ್ರೀಟ್ಮೆಂಟ್ ಕೊಟ್ಟು ಅಷ್ಟರ ಒಳಗಡೆ 2 ವಾರದ ಒಳಗಡೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರಾ ಇಲ್ವಾ ಅನ್ನೋದ್ರು ಕೂಡ ಹೊರಗಡೆ ಬರುತ್ತೆ. ಅದನ್ನ ನೋಡ್ಕೊಂಡು ಡಿಸ್ಚಾರ್ಜ್ ಆಗುವಂತ ಮನಸ್ಥಿತಿಗೆ ಏನಾದ್ರು ದರ್ಶನ್ ಅವ್ರು ಇದಾರೆ ಅನ್ನುವಂಥದ್ದು ಕಾಣಿಸ್ತಾ ಹೋಗ್ತಾ ಇದೆ. ಆ ಕಾರಣಕ್ಕೋಸ್ಕರ ಈಗ ಮತ್ತೆ ಅವರು BGS ಆಸ್ಪತ್ರೆಗೆ ಹೋಗಿ ಟ್ರೀಟ್ಮೆಂಟ್ ಅನ್ನ ಪಡ್ಕೊಳ್ತಾರೆ. 1 ವಾರ, ಕನಿಷ್ಠ 1 ವಾರ ಅವರು ಆಸ್ಪತ್ರೆಯಲ್ಲಿ ಇದ್ರು ಕೂಡ ಮುಂದೆ ಆಗುವಂತ ಬೆಳವಣಿಗೆಗಳು ಏನು ಅನ್ನೋದನ್ನ ಅವರು ತಿಳ್ಕೊಳ್ಬಹುದಾಗುತ್ತೆ. ಮುಂದೆ ಆಗುವಂತ ಬೆಳವಣಿಗೆಗಳು ಒಂದ್ ವೇಳೆ ಆ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರಂತಂದ್ರೆ ಟ್ರೀಟ್ಮೆಂಟ್ ಅನ್ನ ಕಂಟಿನ್ಯೂ ಮಾಡ್ಕೊಳ್ಳುವಂತ ಮನಸ್ಥಿತಿಗೆ ಏನಾದ್ರು ಬರ್ತಾರಾ, ಅಥವಾ ಇನ್ನೂ ಯಾರು ಮೇಲ್ಮನವಿ ಸಲ್ಲಿಸಲ್ಲ ಅಂತಂದ್ರೆ 1 ವಾರ ಟ್ರೀಟ್ಮೆಂಟ್ ಪಡೆದುಕೊಂಡು ಮನೆಗೆ ವಾಪಸ್ಸಾಗಿ ಮನೆಯಲ್ಲೇ ವೈದ್ಯರ ನಿಗದಲ್ಲಿ ಔಷಧಿಗಳನ್ನ ತೆಗೆದುಕೊಳ್ಳೋದಕ್ಕೆ ಏನಾದ್ರು ಮುಂದಾಗ್ತಾರ ಅನ್ನುವಂಥದ್ದು ಮೂಡ್ತಾ ಹೋಗುತ್ತೆ. ಈ ನಿಟ್ಟಿನಲ್ಲಿ ಈಗ ಮತ್ತೆ ಅವರು BGS ಆಸ್ಪತ್ರೆಗೆ ಹೋಗಿ ಆಪರೇಷನ್ ಇಲ್ದೇನೆ ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಮುಖಾಂತರವಾಗಿ ಅವರಿಗೆ ಇರುವಂತಹ ಬೆನ್ನು ನೋವನ್ನ ಸರಿಪಡಿಸ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ ಎನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಯಾಕೆಂತಂದ್ರೆ ಅವ್ರಿಗೆ ಕಾಣಿಸ್ಕೊಂಡಿರುವಂತಹ ಈ ಬೆನ್ನು ಮೂಳೆ ಏನು ಇದೆ, ಆ ಬೆನ್ನು ಮೂಳೆಯ ಭಾಗದಲ್ಲಿ ಸ್ಪೈನಲ್ ಕಾರ್ಡ್ ಹಾದು ಹೋಗುವಂತ ಭಾಗದಲ್ಲಿ ನರ ಒತ್ತಡ ಆಗ್ತಾ ಇರೋ ಕಾರಣಕ್ಕೋಸ್ಕರ ವೈದ್ಯರ ನಿಗದಲ್ಲಿ ಇರ್ಬೇಕಾಗತ್ತೆ. ಸೂಕ್ಷ್ಮ ಪ್ರದೇಶ ಆಗಿರೋದ್ರಿಂದಾಗಿ ಸ್ವಲ್ಪ ಎಡವಟ್ಟಾದ್ರೂ ಸ್ಪೈನಲ್ ಕಾರ್ಡ್ ಎಫೆಕ್ಟ್ ಆಗತ್ತೆ ಅಂತ ಹೇಳಿ ವೈದ್ಯರು ಈಗ ಹೇಳ್ತಾ ಇರುವಂತ ಮಾಹಿತಿ. ಆ ಕಾರಣಕ್ಕೋಸ್ಕರವಾಗಿ ದರ್ಶನ್ ವೈದ್ಯರ ನಿಗದಲ್ಲಿ ಇರೋದಕ್ಕೆ ಏನಾದ್ರು ಚಿಂತನೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕಾಣಿಸ್ತಾ ಹೋಗ್ತಾ ಇದೆ. 2 ಆತಂಕ ಇರಬಹುದು. ಸುಪ್ರೀಂ ಕೋರ್ಟ್ ಆತಂಕನೂ ಇದೆ, ಜೊತೆಗೆ ಆಸ್ಪತ್ರೆಗೆ ಹೋಗಿ ಟ್ರೀಟ್ಮೆಂಟ್ ಪಡ್ಕೊಂಡು ಹೊರಗಡೆ ಆಗ್ತಕ್ಕಂಥ ಬೆಳವಣಿಗೆಗಳನ್ನ ನೋಡ್ಕೊಂಡು ಡಿಸ್ಚಾರ್ಜ್ ಆಗೋಣ ಅನ್ನುವಂತ ನಿರ್ಧಾರಕ್ಕೆ ಏನಾದ್ರು ಬರ್ತಾರೆ ಅನ್ನುವಂಥದ್ದು ಕೂಡ ನಾವು ನೋಡ್ಬೇಕಾಗತ್ತೆ. ಸದ್ಯಕ್ಕೆ ಈಗ BGS ಆಸ್ಪತ್ರೆ ವೈದ್ಯರು ದರ್ಶನ್ ಅವರಿಗೆ ಟ್ರೀಟ್ಮೆಂಟ್ ಅನ್ನು ಮುಂದುವರಿಸೋದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ರೆ ಮುಂದುವರಿಸ್ತಾರೆ. ಅವರಿಗೆ ಫಿಸಿಯೋಥೆರಪಿಯನ್ನ ಕೊಟ್ಟು ಗುಣಮುಖ ಮಾಡುವಂತ ಪ್ರಯತ್ನಕ್ಕೆ ಮುಂದಾಗ್ತಾರೆ ಅನ್ನುವಂಥದ್ದು. ದಿವ್ಯಾ, ಓಕೆ ಲೋಕೇಶ್, ಸಂಪರ್ಕದಲ್ಲಿರಿ, ಇನ್ನಷ್ಟು ಮಾಹಿತಿ ನಿಮ್ಮಿಂದ ಪಡೆದುಕೊಳ್ತೀವಿ.